ಇದು ಎಲ್ಲರೂ ರೆಡಿ ಆಗಿದ್ದಾರೆ ಆ್ಯಂಡ್ ವಿ ಆರ್ ರೆಡಿ ಫಾರ್ ಡೇ 2 ಆಫ್ ದ ಲೂಪ್. ನಮ್ಮ ಈಸಿ ರೈಡರ್ಸ್ ಎಲ್ಲ ನಮಗೆ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು. ಇಲ್ಲೊಂದು ಸ್ಟಾಪ್ ಮಾಡಿದ್ದೀವಿ ಜಸ್ಟ್ ಟು ಸಿ ದ ವ್ಯೂ, ಲೈಕ್ ಅಮೇಝಿಂಗ್, ಟ್ರೂಲಿ ಅಮೇಝಿಂಗ್. ನೆಕ್ಸ್ಟ್ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಒಂದು ಬೋಟ್ ರೈಡ್ಗೆ. ಅಂಡ್ ಎಸ್, ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ಇವಾಗ ನಾವು ಬೋಟ್ ರೈಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಒಂದು ಕಂಪ್ನಿ ಹತ್ರ ಆರ್ಗನೈಸ್ ಮಾಡಿಸ್ಕೊಂಡಿದ್ದೀನಿ, ಲೈಕ್ ಅವರೇ ರೋಡ್ ಟ್ರಿಪ್ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿರೋ ಟಿಕೆಟ್ಸ್ ಎಲ್ಲ, ಈ ಟಿಕೆಟ್ ಪ್ರೈಸ್ ಎಷ್ಟಂತ ಆಮೇಲೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ಎಸ್, ಬೋಟ್ ರೈಡ್ನ ಎಂಜಾಯ್ ಮಾಡಿ. ಆ್ಯಂಡ್ ಈ ಥರ ಬಸ್ ಬರುತ್ತೆ, ಒಂದು ಬಸ್ ಬಂದ್ಬಿಟ್ಟು ಬೋಟ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಈ ರಿವರು ಈ ಬಂಡೆಗಳನ್ನ ಕೊರ್ಕೊಂಡ್ ಬಂದ್ಬಿಟ್ಟಿದೆ ಆಲ್ಮೋಸ್ಟ್, ಅದಕ್ಕೆ ಒಂಥರ ಕ್ಯಾನ್ಯನ್ ಥರ ಫಾರ್ಮ್ ಆಗಿದೆ. ಈ ರಿವರ್ಗೆ ಒಂದು ಡ್ಯಾಮ್ ಕಟ್ಬಿಟ್ಟು ನೀರ್ನ ತೆಗೆದಿಟ್ಟಿದ್ದಾರೆ. ನೀರಿರೋ ಕಡೆಗೆ ಬೋಟಿಂಗ್ ನಡೆಯುತ್ತೆ. ಇದೇ ಡ್ಯಾಮು, 2 ಗೇಟ್ ಇದೆ, ಅಲ್ಲಿ ನೀರ್ನ ನಿಲ್ಸಿದ್ದಾರೆ. ವಾಟ್ ರಿವರ್ ಇಸ್ ದಿಸ್? ವಾಟ್ ರಿವರ್? ರಿವರ್ ನೇಮ್? Songyeokwe. Songyeokwe River. And ಇಲ್ಲಿ ತಿನ್ನಕ್ಕೆ ಸ್ನಾಕ್ಸ್ ಕೂಡ ಸಿಗುತ್ತೆ, ಜ್ಯೂಸಸ್ಸು, ಸ್ವಲ್ಪ ಫ್ರೂಟ್ಸು, ಕಡಲೆಕಾಯಿ ಇದೆ, ಸ್ಕಾರ್ಫೋನ್. Yeah.
ಜಸ್ಟ್ ಬೋಟ್ ರೈಡ್ ಆಗಿದೆ. ನೆಕ್ಸ್ಟ್ ಹಾಗೆ ರೋಡ್ ಟ್ರಿಪ್ ಕಂಟಿನ್ಯೂ ಆಗುತ್ತೆ. ಬನ್ನಿ ನೋಡಿ, ನೆಕ್ಸ್ಟ್ ಏನೋ ತುಂಬ ಗೊತ್ತಿಲ್ಲ. ವೆರಿ ಗುಡ್. ಹಾಜಾಂಗ್ಗೆ 170 ಕಿಲೋಮೀಟರ್ಸು. ಇಲ್ಲಿದೆ ಮೈಲ್ ಸ್ಟೋನು. ಡೇ ಟು ಫಸ್ಟ್ ಸ್ಟಾಪು. ಇನ್ನೊಂದು ಸ್ಟಾಪ್ ಕೊಟ್ಟಿದ್ದಾರೆ. ಒಂದು ಕ್ಯಾಫೆಗೆ ಬಂದಿದ್ದೀವಿ ಇಲ್ಲಿ. ಬಟ್ ಇಲ್ಲಿ ವ್ಯೂನ ನೋಡಿ ಎಷ್ಟು ಆಸಮ್ ಆಗಿದೆ ಅಂತ. ಈ ಥರ ಟ್ರಯಲ್ ಎಲ್ಲ ತೊಗೊಂಡು ಬಂದು ಅಲ್ಲೊಂದು ಮೇಲ್ಗಡೆ ಒಂದು ಕ್ಯಾಫೆಗೆ ಬಂದಿದ್ದೀವಿ. ಬೆಸ್ಟ್ ವ್ಯೂ ಆಫ್ ವಿಯಟ್ನಾಮ್. ಆ್ಯಂಡ್ ಎಸ್, ಇವಾಗ ವ್ಯೂ ನೋಡಾದ್ಮೇಲೆ ಒಂದು ವಾಟರ್ ಫಾಲಿಗೆ ಕರ್ಕೊಂಡ್ಬಂದಿದ್ದಾರೆ. ವಾಟರ್ ಫಾಲ್ನಲ್ಲಿ ನೋಡ್ಬೋದು, ಬೇಕಾದವ್ರ ಮೇಲೆ ಸ್ವಿಮ್ಮಿಂಗ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಫಾಲ್ಸ್ ಆಯಿತು. ನೆಕ್ಸ್ಟು ಸ್ಟೇಗೆ ಹೋಗ್ತೀವಿ. ಐ ಗೆಸ್ ದಿಸ್ ಇಸ್ ದ ಎಂಡ್ ಆಫ್ ಡೇ 2. ಆ್ಯಂಡ್ ನಾಳೆ ಜಾಸ್ತಿ ಏನೂ ಇರೋಲ್ಲ. ಇಲ್ಲಿಂದ ಒಂದು ಚಿಕ್ಕ ರೈಡು, ಯಾವುದೋ ಇವ್ರದ್ದು ಟ್ರೈಬಲ್ ವಿಲೇಜ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಆಮೇಲೆ ಸ್ಟೇಗೆ ಹೋಗ್ಬಿಟ್ಟು ಹಾಜಾಂಗಿಂದ ಸಾಪಾಗಿ ಹೋಗ್ತಾಯಿದ್ದೀನಿ. ನಾಳೆ ಏನೇನಾಗುತ್ತೋ ನೋಡಿಸ್ತೀನಿ. ವೆಯ್ಟ್ ಗೈಸ್, ಹಾಜಾಂಗು ರೋಡ್ ಟ್ರಿಪ್ಗೆ ಎಷ್ಟು ಫೇಮಸ್ಸು, ಅದರ ಪಾರ್ಟೀಸ್ಗೆ ಕೂಡ ಅಷ್ಟೇ ಫೇಮಸ್ಸು. ಇದು ಲಾಸ್ಟ್ ನೈಟ್ ಆಗಿರೋದ್ರಿಂದ ಸ್ವಲ್ಪ ಪಾರ್ಟಿ ಕೂಡ ಜೋರಾಗೇ ಇತ್ತು. ಇಲ್ಲಿ ನಮಗೆ ಸರ್ವ್ ಮಾಡ್ತಾ ಇರೋದು ಒಂದು ಲೋಕಲ್ ಟ್ರೆಡಿಷ್ನಲ್ ವಿಯೆಟ್ನಾಮೀಸ್ ಆಲ್ಕೋಹಾಲ್.
ಹ್ಯಾಪಿ ವಾಟರ್. ಇದನ್ನು ರೈಸ್ ವೈನ್ ಅಂತ ಕೂಡ ಕರೀತಾರೆ. ಇದನ್ನು ರೈಸ್ನಲ್ಲಿ ಫರ್ಮೆಂಟ್ ಮಾಡಿ ಆಲ್ಕೋಹಾಲ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ವಿಯೆಟ್ನಾಂನಲ್ಲಿ ಟ್ರೆಡಿಷ್ನಲ್ ಸೆಲೆಬ್ರೇಷನ್ಸ್ಗೆ ಈ ಆಲ್ಕೋಹಾಲ್ನ ಸರ್ವ್ ಮಾಡ್ತಾರೆ.